ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಇತಿಹಾಸ ಎನ್ನುವುದು ಕೇವಲ ಗತಕಾಲದ ಘಟನೆಗಳ ದಾಖಲೆಯಲ್ಲ. ಅದು ನಮ್ಮ ವರ್ತಮಾನವನ್ನು ರೂಪಿಸಿದ ಮತ್ತು ಭವಿಷ್ಯಕ್ಕೆ ದಾರಿದೀಪವಾಗುವಂತಹ ಜೀವಂತ ಸಾಕ್ಷ್ಯಗಳ ಮಹಾನ್ ಸಂಗ್ರಹ. ಒಂದು ದೇಶವಾಗಿ ನಾವು ಸಾಗಿ ಬಂದಂತಹ ಹಾದಿ, ನಾವು ಎದುರಿಸಿದ ಸವಾಲುಗಳು, ನಮ್ಮ ನಾಯಕರು ತೆಗೆದುಕೊಂಡ ನಿರ್ಧಾರಗಳ ಹಿಂದೆ ಅಡಗಿರುವ ಸತ್ಯಗಳು, ಇವೆಲ್ಲ ಕೇವಲ ಕಾಗದದ ಮೇಲೆ ಅಚ್ಚಾದ ಪದಗಳಲ್ಲ. ಅವು ನಮ್ಮ ರಾಷ್ಟ್ರದ ಆತ್ಮವಿದ್ದಂತೆ. ಭಾರತದ ಮೊದಲ ಪ್ರಧಾನಿ ಜವಾಹರ್ಲಾಲ್ ನೆಹರು ಅವರ ಜೀವನ, ಅವರ ಆಲೋಚನಾ ಲಹರಿ ಮತ್ತು ಅವರು ಕೈಗೊಂಡಂತಹ ಐತಿಹಾಸಿಕ ನಿರ್ಧಾರಗಳು ಇಂದಿಗೂ ಜಾಗತಿಕ ಮಟ್ಟದಲ್ಲಿ ಚರ್ಚೆಯ ಅತಿದೊಡ್ಡ ವಿಷಯಗಳು ಅಂದರೆ ತಪ್ಪಾಗಲಾರದು. ಅವರು ದೇಶಕ್ಕೆ ಬರೆದ ಪತ್ರಗಳಾಗಲಿ ಅಥವಾ ಜಗತ್ತಿನ ಮಹಾನ್ ನಾಯಕರೊಂದಿಗೆ ನಡೆಸಿದ ರಹಸ್ಯ ಮಾತುಕತೆಗಳಾಗಲಿ, ಅವೆಲ್ಲವೂ ಸ್ವತಂತ್ರ ಭಾರತದ ಅಡಿಪಾಯದ ಕಥೆಗಳನ್ನು ಹೇಳ್ತಾವೆ. ಆದರೆ ನೆಹರು ಬದುಕಿನ ಅತ್ಯಂತ ಅಮೂಲ್ಯ ಮತ್ತು ಸಂವೇದನಾಶೀಲ ಮಾಹಿತಿಗಳನ್ನು ಒಳಗೊಂಡ ಸುಮಾರು 51 ಬೃಹತ್ ಪೆಟ್ಟಿಗೆಗಳಷ್ಟು ದಾಖಲೆಗಳು ರಾಷ್ಟ್ರೀಯ ಸ್ಮಾರಕ ಅಥವಾ ಸಾರ್ವಜನಿಕ ಗ್ರಂಥಾಲಯದಿಂದ ಹೊರಬಂದು ದಶಕಗಳೇ ಕಳೆದಿವೆ. ಸಂಶೋಧನೆಯ ಹೆಸರಿನಲ್ಲಿ ರಾಷ್ಟ್ರೀಯ ಸಂಗ್ರಹಾಲಯದಿಂದ ಹೊರಹೋದ ಈ ಸಾವಿರಾರು ಪುಟಗಳ ಇತಿಹಾಸ ಇಂದಿಗೂ ಸಾರ್ವಜನಿಕರ ಅಥವಾ ಇತಿಹಾಸಕಾರರ ಕೈಗೆ ಸಿಗದೆ ಒಂದು ಖಾಸಗಿ ಮನೆ 4 ಗೋಡೆಗಳ ಮಧ್ಯೆ ಸಿಲುಕಿಕೊಂಡಿವೆಯಂತೆ. ಈಗ ಈ ದಾಖಲೆಗಳನ್ನು ಮತ್ತೆ ರಾಷ್ಟ್ರೀಯ ಸ್ಮಾರಕಕ್ಕೆ ಅಂದರೆ ಪ್ರಧಾನಮಂತ್ರಿಗಳ ವಸ್ತು ಸಂಗ್ರಹಾಲಯ ಮತ್ತು ಗ್ರಂಥಾಲಯಕ್ಕೆ ಸೇರಿಸುವ ಪ್ರಯತ್ನಗಳು ನಡೀತಿವೆ. ಇದೇ ವಿಚಾರವಾಗಿ ಈಗ ನಡೆಯುತ್ತಿರುವ ಸಂಸತ್ತಿನ ಚಳಿಗಾಲದ ಅಧಿವೇಶನದಲ್ಲಿ ರೋಚಕ ಚರ್ಚೆಗಳು ನಡೆದಿವೆ. ಕೇಂದ್ರ ಸಂಸ್ಕೃತಿ ಸಚಿವಾಲಯವು ಸಾಮಾಜಿಕ ಜಾಲತಾಣಗಳಲ್ಲಿ ಹಂಚಿಕೊಂಡ ಒಂದು ಪೋಸ್ಟ್ ಮತ್ತು ಸಂಸತ್ತಿನಲ್ಲಿ ನೀಡಿದ ಉತ್ತರ ಈಗ ಇಡೀ ದೇಶದಲ್ಲಿ ಸಂಚಲನ ಮೂಡಿಸಿದೆ. ಹಾಗಿದ್ರೆ ಈ 51 ಪೆಟ್ಟಿಗೆಗಳಲ್ಲಿ ಅಡಗಿರುವ ಆ ರಹಸ್ಯ ಏನು? ಇವುಗಳಲ್ಲಿ ಅಡಗಿರುವ ಮಾಹಿತಿ ಹೊರಬಂದ್ರೆ ಭಾರತದ ಇತಿಹಾಸದ ಬಗ್ಗೆ ನಮಗಿರುವ ದೃಷ್ಟಿಕೋನವೇ ಬದಲಾಗುತ್ತದೆಯಾ? ಈ ದಾಖಲೆಗಳನ್ನು ಸಾರ್ವಜನಿಕವಾಗಿ ಮತ್ತು ಮುಕ್ತವಾಗಿ ಲಭ್ಯವಾಗಿಸುವುದು ಪ್ರಜಾಪ್ರಭುತ್ವದ ದೃಷ್ಟಿಯಿಂದ ಏಕೆ ಅನಿವಾರ್ಯ? ಇತಿಹಾಸದ ಈ ನಿಗೂಢ ಪುಟಗಳನ್ನು ಇಂದಿನ ವಿಡಿಯೋದಲ್ಲಿ ವಿವರವಾಗಿ ಮತ್ತು ವಸ್ತುನಿಷ್ಠವಾಗಿ ಹೇಳ್ತಾ ಹೋಗ್ತೀನಿ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಎಲ್ಲ ವಿಧದ ತ್ವಚೆಯ ಸಮಸ್ಯೆಗಳಿಗೆ ಧೀಮಹಿ ಪ್ರಾಡಕ್ಟ್ ರಾಮಬಾಣದಂತೆ ಕೆಲಸ ಮಾಡುತ್ತೆ. ಕೇವಲ 3 ದಿನದಲ್ಲೇ ವ್ಯತ್ಯಾಸ ನೋಡ್ತೀರಾ. ಯಾವುದೇ ಅಡ್ಡ ಪರಿಣಾಮಗಳಿಲ್ಲ. ಕೆಮಿಕಲ್ ರಹಿತವಾದ 16 ನೈಸರ್ಗಿಕ ಪದಾರ್ಥಗಳ ಮಿಶ್ರಣದಿಂದ ತಯಾರಾದ 100% ಆರ್ಗ್ಯಾನಿಕ್ ಧೀಮಹಿ ಪ್ರಾಡಕ್ಟ್. ಹೆಚ್ಚಿನ ಮಾಹಿತಿಗಾಗಿ ಕೆಳಕಂಡ ದೂರವಾಣಿಗೆ ಸಂಪರ್ಕಿಸಿ. ಸ್ನೇಹಿತರೆ, ಈ ಚಳಿಗಾಲದ ಅಧಿವೇಶನ ಸಂದರ್ಭದಲ್ಲಿ ಕೇಂದ್ರ ಸಂಸ್ಕೃತಿ ಸಚಿವ ಗಜೇಂದ್ರ ಸಿಂಗ್ ಶೇಖಾವತ್ ಒಂದು ಸ್ಫೋಟಕ ಮಾಹಿತಿಯನ್ನು ಬಿಡುಗಡೆ ಮಾಡಿದ್ದಾರೆ. 2008ರಲ್ಲಿ ಸೋನಿಯಾ ಗಾಂಧಿ ಅವರ ಕಚೇರಿಯಿಂದ ಬಂದ ಒಂದು ಪತ್ರದ ಆಧಾರದ ಮೇಲೆ ಅಂದಿನ ನೆಹರು ಸ್ಮಾರಕ ವಸ್ತು ಸಂಗ್ರಹಾಲಯದಿಂದ 51 ಪೆಟ್ಟಿಗೆಗಳಷ್ಟು ಅಮೂಲ್ಯ ದಾಖಲೆಗಳನ್ನು ಅವರಿಗೆ ಹಸ್ತಾಂತರಿಸಿತ್ತು. ಅಚ್ಚರಿಯ ವಿಷಯ ಅಂದರೆ ಈ ದಾಖಲೆಗಳನ್ನು ಮರಳಿ ಪಡೆಯಲು ಸರ್ಕಾರ ಕಳೆದ 1 ವರ್ಷದಲ್ಲಿ ಅಂದರೆ ಜನವರಿ ಮತ್ತು ಜುಲೈ 2025ರಲ್ಲಿ ಸತತವಾಗಿ ಪತ್ರಗಳನ್ನು ಬರೆಯಲಾಗಿದೆ. ಇತಿಹಾಸದ ಇಷ್ಟು ದೊಡ್ಡ ಸಂಗ್ರಹ ಸಾರ್ವಜನಿಕ ಲೈಬ್ರರಿಯಲ್ಲಿ ಇರಬೇಕೋ ಅಥವಾ ಯಾರೋ ಒಬ್ಬರ ಖಾಸಗಿ ನಿವಾಸದಲ್ಲೋ ಎಂಬ ಪ್ರಶ್ನೆಯನ್ನ ಸರ್ಕಾರ ಇವತ್ತು ದೇಶದ ಮುಂದಿಟ್ಟಿದೆ. ಕೇವಲ ಸಂಸತ್ತಷ್ಟೇ ಅಲ್ಲ, ಸಂಸ್ಕೃತಿ ಸಚಿವಾಲಯ ತನ್ನ ಅಧಿಕೃತ ಟ್ವಿಟರ್ ಖಾತೆಯಲ್ಲೂ ಕೂಡ ಅಂದಿನ ಹಸ್ತಾಂತರಕ್ಕೆ ಸಂಬಂಧಿಸಿದ ದಾಖಲೆಗಳನ್ನೇ ಪೋಸ್ಟ್ ಮಾಡಿದೆ. ಸಚಿವಾಲಯ ಸ್ಪಷ್ಟವಾಗಿ ಹೇಳಿರೋದು ಏನಂದ್ರೆ, ಈ ದಾಖಲೆಗಳು ನಾಪತ್ತೆಯಾಗಿಲ್ಲ, ಅವು ಎಲ್ಲಿವೆ ಅಂತ ನಮಗೂ ಗೊತ್ತು. ಆದರೆ ಅವುಗಳು ಇರಬೇಕಾದ ಜಾಗ ರಾಷ್ಟ್ರೀಯ ವಸ್ತು ಸಂಗ್ರಹಾಲಯ. ನೆಹರು ಅವರು ಮೌಂಟ್ ಬ್ಯಾಟನ್ ಪತ್ನಿ ಎಡ್ವಿನಾ ಅವರಿಗೆ ಬರೆದ ಪತ್ರಗಳು, ಆಲ್ಬರ್ಟ್ ಐನ್ಸ್ಟೈನ್ ಜೊತೆ ನಡೆಸಿದ ಮಾತುಕತೆಗಳು, ಹೀಗೆ ಭಾರತದ ಇತಿಹಾಸವನ್ನೇ ಬದಲಿಸಬಲ್ಲ ಸ್ಫೋಟಕ ಮಾಹಿತಿ ಆ 51 ಪೆಟ್ಟಿಗೆಗಳಲ್ಲಿದೆ. ಸರ್ಕಾರ ಈಗ ಈ ದಾಖಲೆಗಳನ್ನು ಡಿಜಿಟಲೀಕರಣ ಮಾಡಿ ಪ್ರತಿಯೊಬ್ಬ ಭಾರತೀಯನಿಗೂ ಲಭ್ಯವಾಗಿಸಬೇಕು ಅಂತ ಪಣ ತೊಟ್ಟಿದೆ ಅಂತ ಪೋಸ್ಟ್ನಲ್ಲಿ ಹೇಳಲಾಗಿದೆ. ಈಗ ಸಂಸತ್ತಿನಲ್ಲಿ ಈ ವಿಷಯ ಚರ್ಚೆಗೆ ಬರುತ್ತಿದ್ದಂತೆಯೇ ದೊಡ್ಡ ಮಟ್ಟದ ರಾಜಕೀಯ ವಾಕ್ಸಮರ ಶುರುವಾಗಿದೆ. ಬಿಜೆಪಿ ನಾಯಕರು ಇತಿಹಾಸವನ್ನ ಗಾಂಧಿ ಕುಟುಂಬ ಯಾಕೆ ಮುಚ್ಚಿಟ್ಟಿದೆ ಅಂತ ಪ್ರಶ್ನೆ ಮಾಡಿದ್ರೆ, ಕಾಂಗ್ರೆಸ್ ನಾಯಕರು ಇದು ಸಂಶೋಧನೆಗಾಗಿ ನಡೆದ ಸಾಧಾರಣ ಪ್ರಕ್ರಿಯೆ ಅಂತ ಸಮರ್ಥನೆ ಮಾಡಿಕೊಳ್ತಿದ್ದಾರೆ. ಹಾಗಿದ್ರೆ ಈ ಹಿಂದೆ ನಡೆದದ್ದಾದ್ರೂ ಏನು? ಸ್ನೇಹಿತರೆ, ಈ ಕಥೆ ಆರಂಭವಾಗುವುದು ಸುಮಾರು 17 ವರ್ಷಗಳ ಹಿಂದೆ. ಜವಾಹರ್ಲಾಲ್ ನೆಹರು ಅವರು ನಿಧನರಾದ ನಂತರ ಅವರ ಖಾಸಗಿ ಪತ್ರಗಳು, ಟಿಪ್ಪಣಿಗಳು ಮತ್ತು ಹಸ್ತಪ್ರತಿಗಳನ್ನು ಅವರ ಮಗಳಾದ ಇಂದಿರಾ ಗಾಂಧಿ ನೋಡಿಕೊಳ್ತಿದ್ರು. ಕಾಲಾನಂತರದಲ್ಲಿ ಇವುಗಳನ್ನು ದೆಹಲಿಯ ನೆಹರು ಸ್ಮಾರಕ ವಸ್ತು ಸಂಗ್ರಹಾಲಯ ಮತ್ತು ಗ್ರಂಥಾಲಯಕ್ಕೆ ಹಸ್ತಾಂತರಿಸಲಾಯಿತು.
ಆದರೆ 2008ರಲ್ಲಿ ಸೋನಿಯಾ ಗಾಂಧಿ ಈ ದಾಖಲೆಗಳನ್ನು ಅಧ್ಯಯನ ಮತ್ತು ಸಂಶೋಧನೆ ನಡೆಸಲು ತಮಗೆ ನೀಡಬೇಕೆಂದು ಮನವಿಯನ್ನ ಮಾಡ್ತಾರೆ. ಅಂದಿನ ಸರ್ಕಾರದ ಆದೇಶದಂತೆ ಬರೋಬ್ಬರಿ 51 ಪೆಟ್ಟಿಗೆಗಳಲ್ಲಿ ತುಂಬಿದ್ದ ಸಾವಿರಾರು ದಸ್ತಾವೇಜುಗಳನ್ನು ಸೋನಿಯಾ ಗಾಂಧಿ ಅವರ 10 ಜನಪಥ ನಿವಾಸಕ್ಕೆ ಅವುಗಳನ್ನು ವರ್ಗಾಯಿಸಲಾಯಿತು. ಅಂದಿನಿಂದ ಇಂದಿನವರೆಗೆ ಈ ದಾಖಲೆಗಳು ಸಾರ್ವಜನಿಕರ ಕಣ್ಣಿಗೆ ಬಿದ್ದಿಲ್ಲ. ಅಲ್ಲದೆ ಇತಿಹಾಸದ ಸಂಶೋಧಕರಿಗೆ ಅಧ್ಯಯನಕ್ಕೆ ಲಭ್ಯವಾಗಿಲ್ಲ. ಇಷ್ಟು ದೊಡ್ಡ ಪ್ರಮಾಣದ ರಾಷ್ಟ್ರೀಯ ದಾಖಲೆಗಳು ದಶಕಗಳ ಕಾಲ ಒಂದು ಖಾಸಗಿ ನಿವಾಸದಲ್ಲಿ ಉಳಿದುಕೊಂಡಿರೋದು ಈಗ ದೊಡ್ಡ ಮಟ್ಟದ ಚರ್ಚೆಗೆ ದಾರಿ ಮಾಡಿಕೊಟ್ಟಿದೆ. ಅಷ್ಟಕ್ಕೂ ಈ 51 ಪೆಟ್ಟಿಗೆಗಳಲ್ಲಿ ಅಂಥದ್ದೇನಿದೆ ಅಂತ ನಿಮಗೆ ಅನಿಸಬಹುದು. ಇತಿಹಾಸಕಾರರ ಪ್ರಕಾರ ಇವು ನೆಹರು ಅವರ ಬದುಕಿನ ಅತ್ಯಂತ ಗೌಪ್ಯ ಮತ್ತು ತುಂಬಾ ಇನ್ಫಾರ್ಮೇಟಿವ್ನ ಭಾಗಗಳಾಗಿವೆ. ಇದರಲ್ಲಿ ನೆಹರು ಅವರು ಜಗತ್ತಿನ ಪ್ರಮುಖ ವ್ಯಕ್ತಿಗಳೊಂದಿಗೆ ನಡೆಸಿದ ಪತ್ರ ವ್ಯವಹಾರಗಳಿವೆ. ಅದರಲ್ಲೂ ಮುಖ್ಯವಾಗಿ ಎಡ್ವಿನ್ ಮೌಂಟ್ ಬ್ಯಾಟನ್ ಅವರೊಂದಿಗಿನ ಖಾಸಗಿ ಪತ್ರಗಳು, ಮಹಾನ್ ವಿಜ್ಞಾನಿ ಆಲ್ಬರ್ಟ್ ಐನ್ಸ್ಟೈನ್ ಅವರೊಂದಿಗೆ ನಡೆಸಿದ ವೈಜ್ಞಾನಿಕ ಮತ್ತು ತಾತ್ವಿಕ ಚರ್ಚೆಗಳು ಮತ್ತು ಅಂದಿನ ಕಾಲದ ಪ್ರಮುಖ ನಾಯಕರಾದ ಜಯಪ್ರಕಾಶ್ ನಾರಾಯಣ್, ವಿಜಯಲಕ್ಷ್ಮಿ ಪಂಡಿತ್ ಅವರಂತಹ ವ್ಯಕ್ತಿಗಳೊಂದಿಗೆ ಹಂಚಿಕೊಂಡ ಖಾಸಗಿ ಅಭಿಪ್ರಾಯಗಳು ಇದರಲ್ಲಿವೆ ಎನ್ನಲಾಗಿದೆ. ಭಾರತದ ವಿಭಜನೆಯ ಸಂದರ್ಭದ ರಹಸ್ಯಗಳು, ಚೀನಾ ಸಂಬಂಧದ ಆರಂಭಿಕ ಹಂತಗಳು ಮತ್ತು ದೇಶದ ಆಂತರಿಕ ರಾಜಕೀಯದ ಎಷ್ಟೋ ಅಜ್ಞಾತ ವಿಷಯಗಳು ಈ ಕಾಗದಗಳಲ್ಲಿ ಮೌನವಾಗಿ ಅಡಗಿ ಕುಳಿತಿವೆ. ಇವು ಕೇವಲ ಕಾಗದಗಳಲ್ಲ, ಬದಲಿಗೆ ಸ್ವತಂತ್ರ ಭಾರತವು ಹೇಗೆ ರೂಪುಗೊಂಡಿತು ಎಂಬುದರ ಅಸಲಿ ದಸ್ತಾವೇಜುಗಳು ಅಂತ ಹೇಳ್ತಾ ಇದ್ದಾರೆ. ಆದರೆ ವರ್ಷಗಳು ಕಳೆದಂತೆ ಈ ದಾಖಲೆಗಳಿರುವ ಪೆಟ್ಟಿಗೆಗಳ ವಿಷಯ ಮರೆತು ಹೋಗಿತ್ತು. ಆದರೆ ಈಗ ಮತ್ತೆ ಕೇಂದ್ರ ಸರ್ಕಾರ ಈ ವಿಷಯವನ್ನ ಅತ್ಯಂತ ಗಂಭೀರವಾಗಿ ಪರಿಗಣಿಸಿದೆ. ಕೇಂದ್ರ ಸಂಸ್ಕೃತಿ ಸಚಿವ ಗಜೇಂದ್ರ ಸಿಂಗ್ ಶೆಖಾವತ್ ಸೋನಿಯಾ ಗಾಂಧಿಗೆ ಪತ್ರ ಬರೆದು ಈ ದಾಖಲೆಗಳನ್ನು ತಕ್ಷಣವೇ ವಾಪಸ್ ನೀಡುವಂತೆ ಅಧಿಕೃತವಾಗಿ ಕೇಳಿಕೊಂಡಿದ್ದಾರೆ. ಸರ್ಕಾರದ ವಾದವೇನೆಂದರೆ, ಯಾವುದೇ ಒಬ್ಬ ಪ್ರಧಾನಿಯ ಅಥವಾ ರಾಷ್ಟ್ರದ ನಾಯಕನ ಖಾಸಗಿ ಪತ್ರಗಳು ಕಾಲಾನಂತರದಲ್ಲಿ ರಾಷ್ಟ್ರೀಯ ಪರಂಪರೆಯಾಗಿ ಬದಲಾಗ್ತವೆ. ಅವುಗಳು ಯಾವುದೇ ಒಂದು ಕುಟುಂಬದ ಅಥವಾ ವ್ಯಕ್ತಿಯ ಖಾಸಗಿ ಆಸ್ತಿಯಲ್ಲ, ಬದಲಿಗೆ ಅವು ಸಾರ್ವಜನಿಕ ಲೈಬ್ರರಿಯಲ್ಲಿ ಇರಬೇಕು. ಇದರಿಂದ ಇತಿಹಾಸದ ವಿದ್ಯಾರ್ಥಿಗಳಿಗೆ ಮತ್ತು ಸಾಮಾನ್ಯ ಜನರಿಗೆ ನಮ್ಮ ದೇಶದ ಇತಿಹಾಸವನ್ನು ಅರಿಯಲು ಸಾಧ್ಯವಾಗುತ್ತೆ ಎಂಬುದು ಕೇಂದ್ರ ಸರ್ಕಾರದ ನಿಲುವು. ಈ ಹಿನ್ನೆಲೆಯಲ್ಲಿ ಈ ದಾಖಲೆಗಳನ್ನು ಪಡೆಯಲು ಸರ್ಕಾರ ಈಗ ಮುಂದಡಿ ಇಟ್ಟಿದೆ. ಎಲ್ಲ ವಿಧದ ತ್ವಚೆಯ ಸಮಸ್ಯೆಗಳಿಗೆ ಧೀಮಹಿ ಪ್ರಾಡಕ್ಟ್ ರಾಮಬಾಣದಂತೆ ಕೆಲಸ ಮಾಡುತ್ತೆ. ಕೇವಲ 3 ದಿನದಲ್ಲೇ ವ್ಯತ್ಯಾಸ ನೋಡ್ತೀರಾ. ಯಾವುದೇ ಅಡ್ಡ ಪರಿಣಾಮಗಳಿಲ್ಲ. ಕೆಮಿಕಲ್ ರಹಿತವಾದ 16 ನೈಸರ್ಗಿಕ ಪದಾರ್ಥಗಳ ಮಿಶ್ರಣದಿಂದ ತಯಾರಾದ 100% ಆರ್ಗ್ಯಾನಿಕ್ ಧೀಮಹಿ ಪ್ರಾಡಕ್ಟ್. ಹೆಚ್ಚಿನ ಮಾಹಿತಿಗಾಗಿ ಕೆಳಕಂಡ ದೂರವಾಣಿಗೆ ಸಂಪರ್ಕಿಸಿ. ಇನ್ನು ವಿವಾದದ ಕೇಂದ್ರ ಬಿಂದುವಾಗಿರುವ ಸೋನಿಯಾ ಗಾಂಧಿ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ ಅಂತ ಹೇಳಲಾಗ್ತಿದೆ. ದಾಖಲೆಗಳು ತಮ್ಮ ಬಳಿ ಸುರಕ್ಷಿತವಾಗಿ ಇರುವುದನ್ನು ಅವರು ಒಪ್ಪಿಕೊಂಡಿದ್ದಾರೆ ಮತ್ತು ತಮ್ಮ ಸಿಬ್ಬಂದಿ ಆ ದಾಖಲೆಗಳನ್ನು ವರ್ಗೀಕರಿಸಿ ಪರಿಶೀಲನೆ ನಡೆಸಿ ವಾಪಸ್ ನೀಡಲು ಸಿದ್ಧತೆ ನಡೆಸುತ್ತಿದ್ದಾರೆ ಅಂತ ತಿಳಿಸಿದ್ದಾರೆ. ಒಂದು ವೇಳೆ ಈ 51 ಪೆಟ್ಟಿಗೆಗಳು ವಾಪಸ್ ಬಂದರೆ ಅವುಗಳನ್ನು ಈಗಿನ ಪ್ರಧಾನಮಂತ್ರಿಗಳ ವಸ್ತು ಸಂಗ್ರಹಾಲಯ ಮತ್ತು ಗ್ರಂಥಾಲಯದಲ್ಲಿ ಇರಿಸಲಾಗುತ್ತೆ. ಅಷ್ಟೇ ಅಲ್ಲ, ಪ್ರತಿಯೊಂದು ಪುಟವನ್ನು ಡಿಜಿಟಲೀಕರಣಗೊಳಿಸಿ ಸಾರ್ವಜನಿಕರಿಗೆ ಆನ್ಲೈನ್ನಲ್ಲಿ ಮುಕ್ತವಾಗಿ ಲಭ್ಯವಾಗಿಸುವ ಯೋಜನೆಯನ್ನು ಕೂಡ ಸರ್ಕಾರ ಮಾಡಿದೆ. ಇದು ಸಾಧ್ಯವಾದರೆ ನೆಹರು ಕಾಲದ ಎಷ್ಟೋ ಅಜ್ಞಾತ ಸತ್ಯಗಳು ಮತ್ತು ಅವರ ವ್ಯಕ್ತಿತ್ವದ ಹೊಸ ಮುಖಗಳು ಜಗತ್ತಿಗೆ ಪರಿಚಯವಾಗಲಿದೆ. ಇತಿಹಾಸವನ್ನು ಮುಚ್ಚಿಡುವುದಕ್ಕಿಂತ ಅದನ್ನು ಮುಕ್ತವಾಗಿ ಚರ್ಚಿಸೋದು ಪ್ರಜಾಪ್ರಭುತ್ವದ ಲಕ್ಷಣ. ನೆಹರು ಅವರ ಈ ದಾಖಲೆಗಳು ವಾಪಸ್ ಬರೋದು ಕೇವಲ ರಾಜಕೀಯದ ವಿಷಯವಲ್ಲ, ಅದು ನಮ್ಮ ಇತಿಹಾಸದ ಸಮಗ್ರತೆಯನ್ನು ಕಾಪಾಡುವ ಕೆಲಸ. ಯೋಚನೆ ಮಾಡಿ ಸ್ನೇಹಿತರೆ, ದೇಶದ ಪ್ರಧಾನಿಯ ಪತ್ರಗಳು ಕೇವಲ ಅವರ ಕುಟುಂಬಕ್ಕೆ ಸೀಮಿತವ? ಖಂಡಿತ ಇಲ್ಲ. ಅವು ಇಡೀ ದೇಶದ ಆಸ್ತಿ. ಈ 51 ಪೆಟ್ಟಿಗೆಗಳಷ್ಟು ದಾಖಲೆಗಳು ಹೊರಬಂದಾಗ ನಮಗೆ ನೆಹರು ಅವರ ವ್ಯಕ್ತಿತ್ವದ ಬಗ್ಗೆ, ಅಂದಿನ ಕಾಲದ ರಾಜಕೀಯ ತಂತ್ರಗಾರಿಕೆಗಳ ಬಗ್ಗೆ ಮತ್ತು ಹೊಸ ಸತ್ಯಗಳು ಬೆಳಕಿಗೆ ಬರಲಿವೆ. ಅಲ್ಲದೆ ಇತಿಹಾಸವನ್ನು ಯಾರೂ ಕೂಡ ಕತ್ತಲೆಯಲ್ಲಿ ಇಡಬಾರದು. ಇದಿಷ್ಟು ನೆಹರು ಅವರಿಗೆ ಸಂಬಂಧಿಸಿದ 51 ಪೆಟ್ಟಿಗೆಗಳಷ್ಟು ದಾಖಲೆಗಳನ್ನು ಸಂಶೋಧನೆಯ ಹೆಸರಿನಲ್ಲಿ ಸೋನಿಯಾ ಗಾಂಧಿ ತೆಗೆದುಕೊಂಡು ಹೋಗಿರುವ ವಿಷಯದ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.